ಗುಡ್ ಈವ್ನಿಂಗ್. ಅಮೂಲ್ ಕನ್ನಡ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಹೆಸರು ದೀಪಾ. ಇವತ್ತು ನಾನು ಫ್ರಿಜ್ಜಾ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರಿಜ್ಜಾ ಅಂದರೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫ್ರೆಂಚ್ ಫ್ರೈಸಲ್ಲಿ ಪಿಜ್ಜಾ ಮಾಡೋದು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದು ನೋಡೋಣ. ಅಮೂಲ್ ಅವರ ಫ್ರೋಝನ್ ಫ್ರೆಂಚ್ ಫ್ರೈಸು, ಅಮೂಲ್ ಚೀಸು, ಡೈಸ್ಡ್ ತೊಗೊಂಡಿದ್ದೀನಿ ನಾನೇಳಿ ಮೊಝಲಾ ಮತ್ತು ಸೆಡಾರ್ದು ಡೈಸ್ ಈ ಥರ ಬೈಟ್ಸ್ ಥರ ಬರುತ್ತೆ, ಅದು ತೊಗೊಂಡಿದ್ದೀನಿ. ಆಮೇಲೆ ಅಮೂಲ್ ಪನ್ನೀರ್. ಫ್ರೆಂಚ್ ಫ್ರೈಸ್ನ ನಾವು ಡೀಪ್ ಫ್ರೈ ಆರ್ ಏರ್ ಫ್ರೈ ಮಾಡಿ ಇಟ್ಕೋಬೇಕು. ಫಸ್ಟು ನಾನಿಲ್ಲಿ ಏರ್ ಫ್ರೈ ಮಾಡಿದ್ದೀನಿ. 90% ಫ್ರೈ ಮಾಡ್ಕೊಂಬಿಟ್ಟಿರಬೇಕು. ಡೀಪ್ ಫ್ರೈ ಅಥವಾ ನಾವು ಹೆಂಗೆ ಮಾಡ್ಕೊಳ್ತೀವಲ್ಲ ಫ್ರೆಂಚ್ ಫ್ರೈಸ್, ಹಾಗೆ 90% ಆಗಿರಬೇಕು. ಆಮೇಲೆ ಸ್ವಲ್ಪ ಟೂತ್ ಪಿಕ್ಸು, ನಮ್ಗೆ ಇಷ್ಟವಾದಂಥ ವೆಜಿಟೇಬಲ್ಸ್. ನಾನಿಲ್ಲಿ ಕ್ಯಾಪ್ಸಿಕಮ್, ಆನಿಯನ್, ಆಮೇಲೆ ಪನ್ನೀರ್ಗೆ ನಾನು ಒಂಚೂರು ಪಿಜ್ಜಾ ಸಾಸ್ ಹಾಕಿ ಇಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ವೆಜ್ ಮೇಯೋ, ಪಿಜ್ಜಾ ಸಾಸ್, ಇಷ್ಟು ಐಟಮ್ ಬೇಕು. ಈಗ ಮಾಡೋದು ಸ್ಟಾರ್ಟ್ ಮಾಡೋಣಂತೆ. ಈಗ ಈ ಥರ ಟೂತ್ ಪಿಕ್ಸ್ ತೊಗೊಂಡು ಈ ಥರ ಪ್ಲಕ್ ಮಾಡ್ಕೊಂಡು ಬರಬೇಕು. ಮುಂದಕ್ಕೊಂದು ಗ್ಯಾಪ್ ಇಲ್ಲದೆ ಪ್ರೆಕ್ ಮಾಡಿಕೊಂಡ್ರೆ ಈ ಥರ. ಇನ್ನೊಂದು ಮಾಡ್ತೀನಿ ಇದೇ ಥರ. ಇದರಲ್ಲಿ ಮೈದಾ ಈ ಥರದ್ದು ಏನೂ ಆಪ್ಷನ್ ಇರೋದಿಲ್ಲ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ, ಆಮೇಲೆ ಕ್ವಿಕ್ಕಾಗೂ ಆಗುತ್ತೆ. ಗ್ಯಾಪ್ ಇದೆ. ಈಗ ಇದ್ರ ಮೇಲೆ ನಾವು ಚೂರು ಮೇಯೋ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕೋಣ. ಪಿಜ್ಜಾ ಸಾಸು, ಇದನ್ನು ಒಂದು ಅಪ್ಲೈಯರಲ್ಲಿ ಕ್ಲೀನಾಗಿ ಎರಡು ಮೇಯೋ ಮತ್ತು ಇದು ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಓವನ್ ಪ್ರೀ ಹೀಟ್ಗೆ ಹಾಕಿದ್ದೀನಿ. ಪ್ರೀ ಹೀಟ್ ಆಗ್ತಾ ಇದೆ. ಇವಾಗ ಹಿಂಗೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇದ್ರ ಮೇಲೆ ವೆಜಿಟೇಬಲ್ ಫಸ್ಟು ಇದು ಹಾಕೊಂಬಿಡೋಣ. ಸ್ವಲ್ಪ ಚೀಸು, ಫಸ್ಟ್ ಚೀಸ್ ಹಾಕೊಂಬಿಡೋಣ. ಸ್ವಲ್ಪ ನಿಧಾನಕ್ಕೆ, ಸ್ವಲ್ಪ ಸ್ಲೋ ಆಗಿ ಇದು ಮಾಡ್ಕೊಬೇಕು, ಯಾಕಂದರೆ ಚಿಕ್ಕ ಜಾಗ ಇರುತ್ತಲ್ವ. ಪಾರ್ಟಿ ಸ್ನ್ಯಾಕ್ಗೂ ಇದು ಚೆನ್ನಾಗಿರುತ್ತೆ. ಇವಾಗ ಇದ್ರ ಮೇಲೆ ವೆಜಿಟೇಬಲ್ಸ್ ಅರೇಂಜ್ ಮಾಡ್ಕೊಳ್ತೀನಿ. ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನು ಕಾರ್ನ್ ತೊಗೋಬೋದು, ಆಲಿವ್ಸ್ ಬೇಕಿದ್ರೂ ಹಾಕೋಬೋದು, ಟೊಮೆಟೊ ಬೇಕಿದ್ರೆ ಹಾಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕೋಬೋದು.
ಈ ಥರ ಇಟ್ಕೊಳ್ಳೋದು. ಈಗ ಇದನ್ನು ಓವನಲ್ಲಿ ಇಡೋಣ. ಬೇಕಾಗೋಕ್ಕೆ ಓವನಲ್ಲಿ ಇಡ್ತಿದ್ದೀನಿ. ಇವಾಗ ಇನ್ನೂ ಒಂದೆರಡು ರೆಡಿ ಮಾಡ್ಕೊಳ್ಳೋಣ. ಅದಾಗೋ ಅಷ್ಟೊತ್ತಿಗೆ ದೊಡ್ಡ ದೊಡ್ಡ ಸ್ಕ್ಯೂಯರ್ಸು ಬರುತ್ತಲ್ವ ನೂಡಲ್ಸ್ ತಿನ್ನೋ ಟೈಪ್ದು, ಅದರಲ್ಲಿ ಬೇಕಿದ್ರೆ ಇನ್ನೂ ಉದ್ದಕ್ಕೆ ಫುಲ್ ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೋಬೋದು. ಒಂದು 3 ಮಿನಿಟ್ಸ್ ಆದರೆ ಸಾಕು. ಚೀಸ್ ಮೆಲ್ಟ್ ಆಗಿದ್ರೆ ಸಾಕು. ಯಾಕಂದರೆ ಇದು ಆಲ್ರೆಡಿ ಕುಕ್ ಆಗಿದೆ ಅಲ್ವಾ ಫ್ರೆಂಚ್ ಫ್ರೈಸು. ಸೊ ಜಾಸ್ತಿ ಟೈಮ್ ಏನು ಹಿಡಿಸೋದಿಲ್ಲ ಓವನಲ್ಲಿ. ಸೇಮ್ ಮೆಥಡ್ ಎಲ್ಲ ಸ್ವಲ್ಪ ಹತ್ರಕ್ಕೆ ಹಾಕ್ಕೊಂಡಿದ್ರೆ ಏನು ಕೆಳಗಡೆ ಬರೋದಿಲ್ಲ. ಮೇಯೂನು ಬೇಡ, ಇಷ್ಟ ಇಲ್ಲ ಅಂದರೆ ಅದನ್ನು ಬೇಕಾದ್ರೆ ಅವಾಯ್ಡ್ ಮಾಡ್ಕೋಬೋದು. ಕೆಲವ್ರಿಗೆ ಟೇಸ್ಟ್ ಇಷ್ಟ ಆಗೋಲ್ಲ. ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಮೇಯು ವಿತ್ ಸಾಸು ಕೊಂಚೂರು ಹಿಡಿಸುತ್ತೆ. ಸರಿ, ಫಸ್ಟ್ ಚೀಸ್ ಹಾಕ್ಬಿಡ್ಬೇಕು. ಚೀಸ್ ಹಾಕಿಬಿಟ್ರೆ ವೆಜಿಟೇಬಲ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದರ ಮೇಲೆ. ಒಂದ್ಸತಿ ಅದು ಚೆಕ್ ಮಾಡ್ಕೊಂಡು ಬರ್ತೀನಿ. ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ, ಚಿಕ್ಕದಾಗಿ. ನೀವು ಇದು ಏರ್ ಫ್ರೈ ಮಾಡಿದ್ರೆ ಇದೊಂದು ಹೆಲ್ತಿಯರ್ ಆಪ್ಷನ್ನು. ಸೊ ಇದರಲ್ಲಿ ಏನು ಆಯಿಲ್ ಕಂಟೆಂಟ್ ಆಗಲಿ ಮೈದಾ ಆಗಲಿ ಏನೂ ಇರೋದಿಲ್ಲ. ಇದು ಎಲ್ಲ ರೆಡಿ. ಕೈ ವಾಶ್ ಮಾಡ್ಕೊಳ್ತೀನಿ. ಓವನಲ್ಲಿ ಎಷ್ಟಾಗಿದೆ ನೋಡೋಣ ಬನ್ನಿ.
ಒಂಚೂರು ನೋಡಿ ಚೀಸ್ ಎಲ್ಲ ಕಲರ್ ಬರಬೇಕು. ಇನ್ನೊಂದು ನಿಮಿಷ ಇಟ್ಟರೆ ಆಯಿತು, ಆಗುತ್ತೆ. ಅಮೂಲ್ ಫ್ರೆಂಚ್ ಫ್ರೈಸು ಎಷ್ಟು ಇವನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಒಂದೇ ಥರ ಕಟ್ಟಿಂಗ್ಸು, ಥಿಕ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಆಗೋವರೆಗೂ ಜಸ್ಟ್ ವೆಯ್ಟ್ ಮಾಡೋಣ ಅಂತ. ಪ್ರೀ ಹೀಟ್ ಒಂದು 3 ಮಿನಿಟ್ಸ್ ಮಾಡಿದ್ದೆ, ಇವಾಗ ಒಂದು 5 ಮಿನಿಟ್ಸ್ ಆಗಿದೆ ಅಲ್ಲಿ. ಸೊ ಅಷ್ಟು ಆದರೆ ಸಾಕು. ಇನ್ನೊಂದು 30 ಸೆಕೆಂಡ್ಸ್ ಆದರೆ 5 ಮಿನಿಟ್ಸ್ ಆಗುತ್ತೆ. ಸೊ 5 ಮಿನಿಟ್ಸ್ ಆಯಿತು, ಸ್ಟಾಪ್ ಮಾಡ್ತೀನಿ. ಪ್ಲೀಸ್ ಪನ್ನೀರೆಲ್ಲ ಕಲರ್ ಬಂದಿದೆ ನೋಡಿ ಚೆನ್ನಾಗಿ, ಚೀಸು ಮೆಲ್ಟ್ ಆಗಿದೆ. ಸೊ ನಮ್ಮ ಪಿಜ್ಜಾ ರೆಡಿ ಟು ಸರ್ವ್. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಮೂಲ್ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಾಯ್ ಬಾಯ್.